ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಕಟ್ಟ ನಾಯಕ. ಆದ್ರೆ ಅನೇಕ ಸಲ ಮಾತಾಡುವಾಗ ವಿವಾದಗಳೇ ಹೆಚ್ಚು. RSS ಬಿಜೆಪಿಯನ್ನು ಕಂಡ್ರೆ ಬೆಂಕಿ ಹಾಕ್ತಾರೆ. ಗಾಂಧಿ ಕುಟುಂಬದ ಅತ್ಯಾಪ್ತ ಇಂಥ ಬಿಕೆ ಹರಿಪ್ರಸಾದ್ ಈಗ ಕೆಪಿಸಿಸಿ ಅಧ್ಯಕ್ಷ. DK ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆದ್ರೋ ಅವರ ಸ್ಥಾನಕ್ಕೆ ಈಗ ಹರಿಪ್ರಸಾದ್ ಬಂದಿದ್ದಾರೆ. ಈ ಅಧ್ಯಕ್ಷ ಸ್ಥಾನಕ್ಕೆ ಮೊದಲು ಸತೀಶ್ ಜಾರಕಿಹೊಳಿ ಹೆಸರು ಓಡಾಡ್ತಿತ್ತು. ಈಗ ಅವರನ್ನು ಬಿಟ್ಟು ಹರಿಪ್ರಸಾದ್ನ ಮಾಡಲಾಗಿದೆ. ಈ ಮೂಲಕ ಕರ್ನಾಟಕ ಕಾಂಗ್ರೆಸ್ನ ಸಾರಥ್ಯ ವಹಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ಹರಿಪ್ರಸಾದ್ ಯಾರು? ಇವರ ಹಿನ್ನೆಲೆ ಏನು? ಬೆಂಗಳೂರು ರೌಡಿ ಕೊತ್ವಾಲ್ಗೂ ಇವರಿಗೂ ಏನ್ ಸಂಬಂಧ? ರಾಜಕೀಯಕ್ಕೆ ಬಂದಿದ್ದ ಹೇಗೆ ಅನ್ನೋದರ ಒಂದಿಷ್ಟು ಡೀಟೇಲ್ಸ್ ಇಲ್ಲಿದೆ. 1954ರ ಜುಲೈ 29ರಂದು ಬಿಕೆ ಹರಿಪ್ರಸಾದ್ ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಕೆಂಪಯ್ಯ, ತಾಯಿ ಗುಣವತಿ. ಕರ್ನಾಟಕ ಕಂಡಂತ ಖಡಕ್ ಪೊಲೀಸ್ ಆಫೀಸರ್ ಬಿಕೆ ಶಿವರಾಮ್ ಇವರ ಸಹೋದರ. 3 ವರ್ಷಗಳ ಹಿಂದೆ ಸಾವನ್ನಪ್ಪಿದ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನರ ಚಿಕ್ಕಪ್ಪ ಈ ಹರಿಪ್ರಸಾದ್. ಈ ಹರಿಪ್ರಸಾದ್ ತಂದೆ ವ್ಯಾಪಾರ ಮಾಡಿಕೊಂಡಿದ್ರೆ ತಾಯಿ ಹಸುಗಳನ್ನು ಸಾಕಿಕೊಂಡು ಒಂದಷ್ಟು ದುಡ್ಡು ಸಂಪಾದಿಸುತ್ತಿದ್ರು. ಆ ದುಡ್ಡಲ್ಲೇ ಮಕ್ಕಳನ್ನ ಓದಿಸಿ ಬೆಳೆಸಿದ್ರು. ಇವರದ್ದು OBCಯಲ್ಲಿ ಬರುವ ಬಿಲ್ಲವ ಸಮುದಾಯ. ಇಂತಹ ಪರಿಸ್ಥಿತಿಯಲ್ಲಿ ಬೆಳೆದ ಬಿಕೆ ಹರಿಪ್ರಸಾದ್ ಬೆಂಗಳೂರಿನ MES ಕಾಲೇಜಿನಿಂದ BCom ಪದವಿ ಪಡ್ಕೊಂಡ್ರು. ಬಿಕೆ ಹರಿಪ್ರಸಾದ್ ಕಾಲೇಜು ದಿನಗಳಲ್ಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ NSUA ಸೇರಿಕೊಂಡ್ರು. ಅದರ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ನಂತರದಲ್ಲಿ ಯೂತ್ ಕಾಂಗ್ರೆಸ್ ಸೇರಿ ಅಲ್ಲೂ ಕೆಲವೊಂದು ಹುದ್ದೆಗಳನ್ನು ನಿಭಾಯಿಸಿದ್ರು. 1971ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯತ್ವ ಪಡೆದುಕೊಂಡ ಬಿಕೆ ಹರಿಪ್ರಸಾದ್ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿ ಪಕ್ಷದಲ್ಲಿ ಯೂತ್ ಲೀಡರ್ಸ್ ಗಳನ್ನ ಬೆಳೆಸಿದ್ರು. ಆ ಟೈಮಲ್ಲಿ ಬೆಳೆದ ಯೂತ್ ಲೀಡರ್ ಗಳ ಪೈಕಿ ಹರಿಪ್ರಸಾದ್ ಕೂಡ ಒಬ್ರು. ಇವರು ಹೀಗೆ ರಾಜಕೀಯದಲ್ಲಿ ತಮ್ಮ ಬೆಳವಣಿಗೆ ಶುರು ಮಾಡಿದ್ದಾಗಲೇ ಬೆಂಗಳೂರಿನಲ್ಲಿ ಭೂಗತ ಜಗತ್ತು ದೊಡ್ಡ ಕುಖ್ಯಾತಿ ಪಡೆದಿತ್ತು. ಜಯರಾಜ್ ಹಾಗೂ ಕೊತ್ವಾಲ್ ರಾಮಚಂದ್ರನ ಕಾಲ ಅದು. ಆಗಿನ ಕಾಲದಲ್ಲಿ ಭೂಗತ ಲೋಕದ ಜೊತೆಗೆ ರಾಜಕಾರಣಿಗಳಿಗೆ ನಂಟು ಇದ್ದೇ ಇರ್ತಿತ್ತು. CMಗಳಾಗಿದ್ದ ದೇವರಾಜ್ ಅರಸು, ಬಂಗಾರಪ್ಪರಂತಹ ನಾಯಕರೇ ರೌಡಿಗಳ ನಂಟು ಹೊಂದಿದ್ರು. ಕಾಲೇಜು ನಡೆಯುತ್ತಿದ್ದ ಎಲೆಕ್ಷನ್ಗಳಲ್ಲೂ ರೌಡಿಗಳ ಹಸ್ತಕ್ಷೇಪ ಇರ್ತಿತ್ತು. ಒಂದೊಂದು ಅಭ್ಯರ್ಥಿಗೆ ಒಂದೊಂದು ಗ್ಯಾಂಗ್ ಸಪೋರ್ಟ್ ಮಾಡ್ತಿತ್ತು. ಹೀಗೆ ಬಿಕೆ ಹರಿಪ್ರಸಾದ್ ಯೂತ್ ಲೀಡರ್ ಆಗಿದ್ದಾಗ ಭೂಗತ ಲೋಕದ ಜೊತೆಗೆ ನಂಟಿತ್ತು. 1979ರಲ್ಲಿ ಡಾನ್ ಕೊತ್ವಾಲ್ ರಾಮಚಂದ್ರನಿಗೆ ಹರಿಪ್ರಸಾದ್ ಕಡೆಯ ಹುಡುಗರು ಯಾವುದೋ ಒಂದು ವಿಚಾರಕ್ಕೆ ಹಿಗ್ಗಾಮುಗ್ಗಾ ಹೊಡೆದು ಬಿಟ್ಟಿದ್ರು. ಅದೇ ಮೊದಲ ಬಾರಿಗೆ ಏಟು ತಿಂದಿದ್ದ ಕೊತ್ವಾಲ್ ರಾಮಚಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೂಳೆ ಮುರಿದುಕೊಂಡು ಅಡ್ಮಿಟ್ ಆಗಿದ್ದ. ಆಗಿನ ಕಾಂಗ್ರೆಸ್ ಪ್ರಮುಖ ನಾಯಕರಾಗಿದ್ದ LN ಮೂರ್ತಿ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ಹೀಗೆ ಯೂತ್ ಲೀಡರ್ ಆಗಿದ್ದ ಹರಿಪ್ರಸಾದ್ ಬೆಂಗಳೂರಿನ ಕೆಲ ಕಾಲೇಜುಗಳ ಚುನಾವಣೆಯಲ್ಲೂ ತಲೆ ಹಾಕಿ ಅಲ್ಲೂ ತಮ್ಮವರಿಗೆ ಸಪೋರ್ಟ್ ಮಾಡ್ತಿದ್ರು. ಈ ಮೂಲಕ ತಮಗೆ ಸಪರೇಟ್ ಬೆಂಬಲಿತ ವರ್ಗವೊಂದನ್ನು ಹರಿಪ್ರಸಾದ್ ಬೆಳೆಸಿಕೊಂಡ್ರು. ಇದೇ ವಿಶ್ವಾಸದಲ್ಲಿ 1983ರಲ್ಲಿ ಬಿಕೆ ಹರಿಪ್ರಸಾದ್ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆ ಕಾಲದಲ್ಲಿ ಅವರಿಗಿದ್ದ ಬೆಂಬಲ ನೋಡಿ ಗೆಲ್ತಾರೆ ಅಂದುಕೊಂಡಿದ್ರು. ಆದ್ರೆ ಮೊದಲ ಚುನಾವಣೆಯಲ್ಲೇ ಸೋತು ಹೋದ್ರು. ಇದಾದ ಮೇಲೆ ಪಕ್ಷದ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. ಎಲೆಕ್ಷನ್ ನಲ್ಲಿ ಸೋತ್ರು ಕೂಡ ಹರಿಪ್ರಸಾದ್ಗಿದ್ದ ರಾಜಕೀಯ ನಾಯಕತ್ವದ ಗುಣ ನೋಡಿ ಕಾಂಗ್ರೆಸ್ ಇವರಿಗೆ ದೊಡ್ಡ ದೊಡ್ಡ ಹುದ್ದೆಗಳ ಅವಕಾಶವನ್ನೇ ಕೊಡ್ತು. ಈ ಟೈಮಲ್ಲಿ DK ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಅವರೆಲ್ಲ ತುಂಬಾ ಕ್ಲೋಸ್ ಆಗ್ಬಿಟ್ರು. 1990ರಲ್ಲಿ ಇವರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. 1996ರವರೆಗೆ ಹರಿಪ್ರಸಾದ್ ರಾಜ್ಯಸಭೆ ಸದಸ್ಯರಾಗಿದ್ರು. ನಂತರ 99ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದಿಂದ ಕಣಕ್ಕೆ ಇಳಿದ್ರು. ಆದ್ರೆ ಬಿಜೆಪಿಯ ಅನಂತಕುಮಾರ್ ವಿರುದ್ಧ ಸೋಲು ಅನುಭವಿಸಿದ್ರು. 2004ರಿಂದ ನಿರಂತರವಾಗಿ 3 ಸಲ ರಾಜ್ಯಸಭೆಗೆ ಆಯ್ಕೆಯಾದ್ರು. ಈ ನಡುವೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಆದ್ರೆ ಅಲ್ಲೂ ಸೋಲು ಕಂಡ್ರು. 2020ರಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಯಿತು. 2022ರಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ರು. ಇದಾದ ಮೇಲೆ 2023ರ ಮೇ ತಿಂಗಳಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಆ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಸದ್ಯ ಈಗಲೂ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಿದ್ದು KPCC ಅಧ್ಯಕ್ಷ ಪಟ್ಟವೂ ಒಲಿದು ಬಂದಿದೆ. ಕಾಂಗ್ರೆಸ್ನಲ್ಲಿ ದೊಡ್ಡ ಹಿಡಿತ ಇರುವ ನಾಯಕ ಬೇರೆ ಪಕ್ಷದ ನಾಯಕರು ತಮ್ಮ ಪಕ್ಷದವರ ಬಗ್ಗೆ ಮಾತನಾಡಿದ್ರೆ ತೀಕ್ಷ್ಣವಾಗಿ ಅದೇ ಶೈಲಿಯಲ್ಲಿ ತಿರುಗೇಟು ನೀಡುವ ಕೆಲವು ನಾಯಕರಲ್ಲಿ ಬಿಕೆ ಹರಿಪ್ರಸಾದ್ ಕೂಡ ಒಬ್ರು. ಇನ್ನು ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳಿಕೊಳ್ಳುವ ಕೆಲವು ನಾಯಕರಲ್ಲಿ ಬಿಕೆ ಹರಿಪ್ರಸಾದ್ ಕೂಡ ಇದ್ದಾರೆ. ಇವರು ಕಾಂಗ್ರೆಸ್ನಲ್ಲಿ ಸುಮಾರು 5 ದಶಕಗಳನ್ನೇ ಕಳೆದಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿದ್ದಾರೆ. ರಾಜ್ಯಕ್ಕಿಂತಲೂ ಹೆಚ್ಚು ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಿದ್ದಾರೆ. ಈ ಹಿಂದೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಗೆ ಇವರು ಕ್ಲೋಸ್ ಆಗಿದ್ರು. ಇಂದಿರಾ ಗಾಂಧಿ 1978ರಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಪ್ರಚಾರಕ್ಕೆ ಓಡಾಡಿದ ನಾಯಕರಲ್ಲಿ ಹರಿಪ್ರಸಾದ್ ಕೂಡ ಒಬ್ರು. ಈಗಲೂ ಗಾಂಧಿ ಕುಟುಂಬದ ಜೊತೆಗೆ ಒಳ್ಳೆಯ ಲಿಂಕ್ ಇದ್ದು
ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ರೆ ಗಾಂಧಿ ಕುಟುಂಬದ ಜೊತೆ ಕ್ಲೋಸ್ ಆಗಿರುವ ಮತ್ತೊಬ್ಬ ನಾಯಕ ಅಂದ್ರೆ ಅದು BK ಹರಿಪ್ರಸಾದ್ ಅಂತಾನೆ ಹೇಳ್ಬಹುದು. 2004ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಆಗ ಸೋನಿಯಾ ಗಾಂಧಿ BK ಹರಿಪ್ರಸಾದ್ಗೆ ಸಚಿವ ಸ್ಥಾನದ ಆಫರ್ ಕೊಟ್ಟಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಹರಿಪ್ರಸಾದ್, ನೀವೇ ಮಂತ್ರಿ ಆಗಿಲ್ಲ ಅಂದಮೇಲೆ ನಾನು ಮಂತ್ರಿ ಆಗುವುದು ಸರಿ ಬರೋದಿಲ್ಲ ಅಂತ ಆಫರ್ ತಿರಸ್ಕರಿಸಿದ್ರಂತೆ. ಹೀಗಾಗಿ ಇವರನ್ನ AICCಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಈ ಹಿಂದೆ ಇವರ ಸಮುದಾಯದ ಸ್ವಾಮೀಜಿಗಳು ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಆಗ ಪ್ರತಿಕ್ರಿಯಿಸಿದ್ದ ಹರಿಪ್ರಸಾದ್, ಸ್ವಾಮೀಜಿಗಳು ದಯವಿಟ್ಟು ರಾಜಕೀಯದಿಂದ ಹೊರಗೆ ಇರಬೇಕು ಅಂತ ನೇರವಾಗಿ ಹೇಳಿದ್ರು. ಈ ಮೂಲಕ ಮೊದಲಿಂದಲೂ ಕಾಂಗ್ರೆಸ್ ಹಾಗೂ ಗಾಂಧಿ ಕುಟುಂಬದ ಜೊತೆ ಕೇವಲ ಅಧಿಕಾರದ ವಿಚಾರಕ್ಕೆ ಇರದೆ ಸೋಲಿನಲ್ಲೂ ಹರಿಪ್ರಸಾದ್ ನಿಂತಿದ್ರು. ಇದರಿಂದಲೇ ಇಂದು ಅವರಿಗೆ KPCC ಅಧ್ಯಕ್ಷರಂತ ದೊಡ್ಡ ಹುದ್ದೆ ಒಲಿದು ಬಂದಿದೆ. ಇನ್ನು ಇವರ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ BK ಹರಿಪ್ರಸಾದ್ ಉಷಾ ಅನ್ನೋರನ್ನು ಮದುವೆ ಆಗಿದ್ದಾರೆ. ಇವರಿಗೆ ಓರ್ವ ಹೆಣ್ಣು ಮಗಳು ಇದ್ದಾರೆ. BK ಹರಿಪ್ರಸಾದ್ ತಮ್ಮ ಬಳಿ 15 ಕೋಟಿ ರೂಪಾಯಿ ಆಸ್ತಿ ಇದೆ, ಅದೇ ರೀತಿ 3 ಕೋಟಿ ರೂಪಾಯಿ ಸಾಲ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಬೆಂಗಳೂರು ಭೂಗತ ಪಾತಕಿಗಳ ಮೈನಡುಗಿಸಿದ್ದ ಪೊಲೀಸ್ ಅಧಿಕಾರಿ BK ಶಿವರಾಮ್ ಇವರ ಸ್ವಂತ ಅಣ್ಣ. ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಗೆ BK ಹರಿಪ್ರಸಾದ್ ಚಿಕ್ಕಪ್ಪ ಆಗ್ಬೇಕು. ತಮ್ಮ ಸಹೋದರ BK ಶಿವರಾಮ್ ಅವರಿಂದಾಗಿಯೂ BK ಹರಿಪ್ರಸಾದ್ ಭೂಗತ ಲೋಕವನ್ನು ತುಂಬಾ ಹತ್ತಿರದಿಂದ ನೋಡಿದ್ದಾರೆ. ಕಾಂಗ್ರೆಸ್ ಕಟ್ಟಾಳುವಾಗಿ ರಾಜಕೀಯ ಜೀವನವನ್ನು ತಮ್ಮದಾಗಿಸಿಕೊಂಡು ಬಂದಿದ್ದಾರೆ. ಇನ್ನು ಹರಿಪ್ರಸಾದ್ ಬಗ್ಗೆ ಮೊದಲು ಮುನಿರತ್ನ ಕೂಡ ಪಾಪಿಗಳ ಲೋಕದಲ್ಲಿ ಅನ್ನೋ ಪುಸ್ತಕದಲ್ಲಿ ಮಾತನಾಡಿದ್ದಾರೆ. ನಾನು ರೌಡಿಸಂ ಬಿಟ್ಟು ಒಳ್ಳೆಯ ಜೀವನ ಶುರು ಮಾಡಲು ನಿರ್ಧರಿಸಿದೆ. ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಕೂಡ ಪಡೆದುಕೊಂಡೆ, ಆದ್ರೆ ಅದಕ್ಕೆ ದುಡ್ಡು ಇರಲಿಲ್ಲ. ಆಗ ಕಾಂಗ್ರೆಸ್ ನಾಯಕರಾಗಿದ್ದ ಹರಿಪ್ರಸಾದ್ ಬಳಿ ಸಹಾಯ ಕೇಳಿದೆ. ಅವರು ಬ್ಯಾಂಕ್ನಲ್ಲಿ 25,000 ಲೋನ್ ಕೊಡಿಸಿದ್ರು ಅಂತ ಮುನಿರತ್ನ ಹೇಳಿಕೊಂಡಿದ್ದಾರೆ. ಇಂಥ ಹರಿಪ್ರಸಾದ್ ಈಗ KPCC ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲೂ ಕಾಂಗ್ರೆಸ್ ಬರಬೇಕಂದ್ರೆ ಈಗಿನಿಂದಲೇ ಪಕ್ಷ ಕಟ್ಟಬೇಕು. ಹೀಗಾಗಿ ಹರಿಪ್ರಸಾದ್ ಅಧ್ಯಕ್ಷ ಕುರ್ಚಿ ಸಿಕ್ಕದಂತೆ ಪಕ್ಷ ಬೇಕಂದ್ರೆ ನನ್ನ ಜೊತೆ ಬನ್ನಿ, ಅಧಿಕಾರ ಬೇಕಂದ್ರೆ DK ಶಿವಕುಮಾರ್ ಜೊತೆ ಹೋಗಿ ಅಂತ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಸಹ ಯಾರು ನಾನು ಎಲ್ಲರಲ್ಲೂ ಸಹ ಕಳಕಳಿಯ ಪ್ರಾರ್ಥನೆ ಇದು. ಎಲ್ಲರೂ ಸಹ ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದಿರಿ ನೀವೆಲ್ಲರೂ ಸಹ, ಯಾಕಂದ್ರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ.